ಹಾಯ್ ಹೆಲೋ ನಮಸ್ತೆ. ಇನ್ನೊಂದು ಹೊಸ ಹೊಸ ಲಾಗ್ಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಕೂಡ. ಇವತ್ತು ನಾನು ಒಂದು ಫೋಟೋ ಫ್ರೇಮಲ್ಲಿ ಅಂಗಡಿಯಲ್ಲಿದ್ದೀನಿ. ಏನು ಮಾಡ್ತಿದ್ದೀನಿ ಅಂದ್ಕೊಂಡ್ರಾ? ಗೊತ್ತಲ್ಲ, ಯಾವುದೋ ಒಂದು ನನ್ನ ಫ್ರೆಂಡಿನ ಮನೆ ಗೃಹಪ್ರವೇಶ ಆಯಿತು. ಅದಕ್ಕೋಸ್ಕರ ಗೃಹಪ್ರವೇಶ ಆದಮೇಲೆ ಗಿಫ್ಟ್ ಕೊಡಲೇಬೇಕಲ್ಲ. ಗಿಫ್ಟ್ ಕೊಡದೆ ಹೆಂಗೆ ಹೋಗೋಕ್ಕಾಗುತ್ತೆ? ಒಂದು ಚೆನ್ನಾಗಿರೋ ಫೋಟೋ ಫ್ರೇಮ್ನ ತೊಗೊಂಡು ಅಲ್ಲಿಂದ ಸೀದಾ ಅವ್ರ ಏರಿಯಾಗೆ ಹೋದೆ. ಮನೆ ಗೊತ್ತಿತ್ತು, ಬಟ್ ಏರಿಯಾ ತುಂಬಾನೇ ಕನ್ಫ್ಯೂಷನ್ ಆಗ್ತಿತ್ತು ಕಣ್ರಿ. ಅದೇನು ಮಾಡೋದು ಅಂತ ಗೊತ್ತಿಲ್ಲದೆ ಕೊನೆಗೆ ಗೂಗಲ್ ಮ್ಯಾಪ್ನ ಹಾಕ್ಲೇಬೇಕಾಯ್ತು. ಗೃಹಪ್ರವೇಶ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟಾಗಿ ಸಿಗ್ನಲಲ್ಲಿ ವೆಯ್ಟಿಂಗ್. ಸಿಗ್ನಲ್ ಮುಗಿಸ್ಕೊಂಡು ಈ ರೋಡಲ್ಲಿ ತುಂಬ ದಿನ ಆಗಿತ್ತು ಬಂದಿದ್ದು. ನಾನಂತೂ ತುಂಬ ಕಮ್ಮಿ ಈ ರೋಡಲ್ಲಿ ಓಡಾಡ್ತಿದ್ದು. ತುಂಬ ದಿನ ಆದಮೇಲೆ ಬಂದಿದ್ದೀನಿ. ಈ ರೋಡ್ ಯಾರಿಗಾದ್ರೂ ಗೊತ್ತಿದ್ರೆ ಅಥವಾ ನೀವೇನಾದರೂ ರೋಡನ್ನು ಉಪಯೋಗಿಸಿದ್ರೆ ಕಮೆಂಟ್ ಮಾಡಿ. ಮರೀದೆ ಯಾವ ರೋಡು ಅಂತಲೂ ಕೂಡ ಹೆಸರನ್ನ ಹಾಕಿ ಮರೀದೆ. ಅಲ್ಲಿಂದ ಸೀದಾ ಹೋಗ್ತಿದ್ದೆ. ನಾನು ಅಂದ್ಕೊಂಡಿದ್ದೆ ಏನೋ ಇವತ್ತು ಮೋಸ್ಟ್ಲಿ ಭಾನುವಾರ ಟ್ರಾಫಿಕ್ ಇರಲ್ಲ, ಆರಾಮಾಗಿರುತ್ತೆ ಪೀಸ್ಫುಲ್ಲಾಗಿ ಅಂತ. ಬಟ್ ಇಲ್ಲ, ಇದೊಂದು ಹೊಸ ಸಿಗ್ನಲ್ ಆಗಿದೆ. ಈ ಕಡೆ ನಾನು ಬಂದಿರಲಿಲ್ಲ, ಸ್ಟ್ರೈಟ್ ಹೋಗ್ಬಿಡ್ತಿದ್ದೆ. ಬಟ್ ಈ ಸಿಗ್ನಲ್ ಹೊಸ ಅದು. ಅಲ್ಲಿ ಪಾರ್ಕಿಂಗ್ ಎಲ್ಲರೂ ಸಿಗಲಿಲ್ಲ. ಹೆಂಗೋ ಹೋಗಿ ಆ ಕಡೆ ಈ ಕಡೆ ನುಗ್ಗಿಸಿ ಪಾರ್ಕಿಂಗ್ ಮಾಡಿ ಅಲ್ಲಿಂದ ಸೀದಾ ನಡ್ಕೊಂಡ್ಬಂದೆ. ಎಷ್ಟೊಂದು ದಿನ ಆಗಿತ್ತು ಸ್ಯಾಮ್ಸಂಗ್ ಒಪೆರಾ ಹೌಸ್ ಕಡೆ ಬಂದು. ಲಾಸ್ಟ್ ವೀಡಿಯೋದಲ್ಲಿ ಪ್ರಮೋಷನ್ ಕೂಡ ಮಾಡಿದ್ದೆ ಇದೇ ಜಾಗದಲ್ಲಿ, ಸ್ಯಾಮ್ಸಂಗ್ ಜೊತೆ ಕೊಲಾಬ್ರೇಟ್ ಆಗಿ. ಯಾರ್ಯಾರು ನೋಡಿಲ್ಲ ಇನ್ಸ್ಟಾದಲ್ಲಿದೆ, ಮಿಸ್ ಮಾಡಿದೆ ಕ್ಲಿಕ್ ಮಾಡ್ಕೊಡಿ, ನೋಡ್ಕೊಡಿ ಅಂತ ಹೇಳ್ತೀನಿ. ಅಲ್ಲಿಂದ ಸೀದಾ ಹೋಗಿದ್ದೆ ಒನ್ ಪ್ಲಸ್. ಏನಿದು ಒನ್ ಪ್ಲಸ್ ಶೋರೂಮ್, ಏನು ಸಮಾಚಾರ ಅಂದ್ಕೊಂಡ್ರ? ಆಲ್ಮೋಸ್ಟ್ ನಾನು ನನ್ನ ಫೋನ್ ಅಪ್ಗ್ರೇಡ್ ಮಾಡಿ ಇಟ್ ವಾಸ್ ಮೋರ್ ದ್ಯಾನ್ 8 ಇಯರ್ಸ್. 2019 ನಾನು ಫೋನ್ನ ತೊಗೊಂಡಿದ್ದು. ದಟ್ ವಾಸ್ ಸ್ಯಾಮ್ಸಂಗ್ ವೇ ಬ್ಯಾಕ್ ಅಗೇನ್. ಅದೇ ಗ್ಯಾಪ್ನ ಬರ್ತಿತ್ತು ಸ್ಯಾಮ್ಸಂಗ್ ಮುಂದೆ ಹೋಗ್ತಿರ್ಬೇಕಾರೆ ಅಲ್ಲೋ ಫೋನ್ ತೊಗೊಂಡಿದ್ದು. ಈಗ ನನ್ನ ಹತ್ರ ಎರಡೇ ಆಪ್ಷನ್ ಇದೆ. ಒನ್ ವಾಸ್ iPhone 17, ಅದರ್ ಒನ್ ವಾಸ್ ಒನ್ ಪ್ಲಸ್ 15 ಅಥವಾ ಒನ್ ಪ್ಲಸ್ 15 ಅನ್ನೋ ಕನ್ಫ್ಯೂಷನಲ್ಲಿದೆ. ಸೊ ಒನ್ ಪ್ಲಸ್ 15 ಅಥವಾ ಒನ್ ಪ್ಲಸ್ 17, iPhone 17 ಸಾರಿ. ಸೊ ಇವೆರಡು ಕನ್ಫ್ಯೂಷನಲ್ಲಿದ್ದೆ. ನನಗೆ ಐಫೋನ್ನ ಕೂಡ ಚೆಕ್ಔಟ್ ಮಾಡಿದೆ, ಬಟ್ ಆ ರೀಲ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ವರ್ಕ್ ಮಧ್ಯದಲ್ಲಿ ಹೋಗಿ ಚೆಕ್ಔಟ್ ಮಾಡಿದ್ದೆ. iPhone 17ಗೂ ಇದಕ್ಕೂ ಕಂಪೇರ್ ಮಾಡಿದಾಗ ಐ ಥಾಟ್ ನಾಟ್ ಟು ಸ್ವಿಚ್ ಟು ಆ್ಯಂಡ್ರಾಯ್ಡ್, ಲೆಟ್ಸ್ ಕಂಟಿನ್ಯೂ ಬ್ಯಾಕ್ ವಿತ್ ಆ್ಯಪಲ್ ಅಂದ್ಕೊಂಡೆ. ಬಟ್ ಆಮೇಲೆ ಗೊತ್ತಾಯಿತು ಆ್ಯಪಲ್ಗೆ ಸ್ವಿಚ್ ಆದರೆ ಕಂಪ್ಲೀಟ್ ಈಕೋ ಸಿಸ್ಟಮ್ನೇ ಆ್ಯಪಲ್ಗೆ ಹೋಗಬೇಕು. ಬಟ್ ಅಷ್ಟೊಂದು ಬಜೆಟ್ ಅನ್ನೋದು ಇರಲಿಲ್ಲ. ಸೊ ಬೆಟರ್ ಟು ಗೋ ವಿತ್ ಒನ್ ಪ್ಲಸ್. ಸೊ ಆ್ಯಕ್ಚುಲಿ ಆ್ಯಂಡ್ರಾಯ್ಡ್ ನನ್ನ ಸೆಟಪ್ ಆಗಿರ್ಬೋದು, ನನ್ನ ಟ್ಯಾಬ್ ಇನ್ಕ್ಲೂಡಿಂಗ್ ಆಲ್ ದ ಸಾಫ್ಟ್ವೇರ್ ನಾನು ಏನಿತ್ತು ಎಡಿಟ್ ಮಾಡ್ತೀನಿ ಎಲ್ಲ ಆ್ಯಂಡ್ರಾಯ್ಡ್ ಬೇಸ್ಡೇ ಆಗಿತ್ತು. ನನಗೇನಾದರೂ ಐಫೋನಿಗೆ ಸ್ವಿಚ್ ಆಗಿದ್ರೆ ಮತ್ತೆ ಕಂಪ್ಲೀಟ್ ಸಾಫ್ಟ್ವೇರ್ನೇ ಈಕೋ ಸ್ಪೇಸ್ನೇ ನಾನು ಸ್ವಿಚ್ ಮಾಡ್ಕೊಬೇಕಾಗಿತ್ತು. ಅದಕ್ಕೋಸ್ಕರ ಆ್ಯಂಡ್ರಾಯ್ಡ್ ಕಂಟಿನ್ಯೂ ಮಾಡಿದೆ. ಈ ಜಾಗ ಮಾತ್ರ ಸಖತ್ತಾಗಿದೆ. ಕೆಫೆ ಇದೆ, ರೆಸ್ಟೋರೆಂಟ್ ಎಲ್ಲನೂ ಇಲ್ಲೇ ಇದೆ. ಆಮೇಲೆ ಇದು ಆಂಬಿಯನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಅನ್ಬಾಕ್ಸಿಂಗಿಗೆ ಅಂತಲೇ ಒಂದು ಸಪ್ರೇಟ್ ಜಾಗ ಕೂಡ ಇದೆ. ಅಲ್ಲಿ ನೀವು ಏನಾದರೂ ಬೇಕಾದ್ರೆ ಅನ್ಬಾಕ್ಸಿಂಗ್ ಕೂಡ ಮಾಡ್ಕೊಬೋದಾಗಿತ್ತು. ಅದಷ್ಟೇ ಅಲ್ಲದೆ ಅವರು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ವಿಡಿಯೋ ಮಾಡ್ತಿದ್ದೆ, ಏನು ಪ್ರಶ್ನೆ ಮಾಡಲಿಲ್ಲ. ಅದು ಕಸ್ಟಮರ್ ಈಸ್ ನಾಟ್ ಟ್ರಕ್ಟ್ ಅಂತ ಹೇಳಿ. ಈ ರೀತಿ ಟ್ರೀಟ್ ಮಾಡುವಂಥ ಒಂದು ಎಕ್ಸ್ಪೀರಿಯನ್ಸ್ ತುಂಬಾ ಇಂಪಾರ್ಟೆಂಟ್. ಎಲ್ಲಾದರೂ ಹೋದ್ರೆ ನಮ್ಗೆ ವಿಡಿಯೋ ಶೂಟ್ ಮಾಡಿಬಿಡಿ ಅಂತಾರೆ. ಏನಕ್ಕೆ ಮಾಡ್ತಿದ್ದೀರಾ ಅಂತ ಸಾವಿರಾರು ಪ್ರಶ್ನೆ ಕೇಳ್ತಾರೆ. ಇಲ್ಲಿ ಬಂದರು, ಸರ್ ಹಾಯ್ ನಮಸ್ತೆ, ಮೊಬೈಲ್ ಚೆಕ್ ಮಾಡ್ತಿದ್ದೀರಾ ಅಂದ್ರೆ ಹೌದು ಅಂದೆ ಅಷ್ಟೇ. ಅವ್ರು ಇದ್ದಿದ್ದೀನಿ ಏನೂ ಕೇಳಲಿಲ್ಲ, ವಿಡಿಯೋ ಏನಕ್ಕೆ ಮಾಡ್ತಿದ್ದೀರಾ ಅಂತ. ಮತ್ತೆ ಎಲ್ಲಿ ಪ್ರೈವೇಸಿ ಇಶ್ಯೂಸ್ ಅಂತಾರೆ, ಯಾವ ಪ್ರೈವೇಸಿನೂ ಇಲ್ಲ ಕಣ್ರಿ. ಸುಮ್ಮನೆ ಅವ್ರ ಬಗ್ಗೆ ಏನಾದರೂ ಫೇಕ್ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು. ಕಸ್ಟಮರ್ ಇಂಟ್ರಾಕ್ಷನ್ ಆಗಿರ್ಬೋದು, ಕಸ್ಟಮರ್ಗೆ ಅವ್ರು ಕೊಟ್ಟಂಥ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ವಾಸ್ ವೆರಿ ನೈಸ್. ಅದಷ್ಟೇ ಅಲ್ಲದೆ ಇಲ್ಲಿ ಒಂದು ಫೋಟೋ ಕೂಡ ತಗೊಂಡ್ರು. ಅಲ್ಲಿ ಅವಾಗಲೇ ವಾಲ್ ಆಫ್ ಮೌಂಟಲ್ಲಿ ನೆಕ್ಸ್ಟ್ ಫೋಟೋದಲ್ಲಿ ಹಾಕಿರ್ತೀನಿ, ಅಲ್ಲಿ ಕೂಡ ಫೋಟೋನ ನೋಡ್ಬೋದು. ವೆನ್ ಎವರ್ ಯು ವಿಸಿಟ್ ಒನ್ ಪ್ಲಸ್ ಸ್ಟೋರ್, ನೀವು ಯಾರಾದರೂ ಪರ್ಚೇಸ್ ಮಾಡ್ತಿದ್ರೆ ನೀವು ನನ್ನ ಒಂದು ಫೋಟೋನು ಕೂಡ ಅಲ್ಲಿ ವಾಲ್ ಆಫ್ ಫ್ರೇಮಲ್ಲಿ ನೋಡ್ಬೋದು. ಅದಷ್ಟೇ ಅಲ್ಲದೆ ನನಗೆ ಒನ್ ನಾಯ್ಸ್ ಒನ್ ಪ್ಲಸ್ 3 ಬಡ್ಸನ್ನು ಕೂಡ ಕೊಟ್ಟರು. ದಿಸ್ ವಾಸ್ ಅನ್ ಕಾಪಿ ಆಫ್ ನಾಯ್ಸ್. ಅದೇ ಥರನೇ ಡಿಸೈನ್ ಮಾಡಿದ್ದಾರೆ. ಬಟ್ ಒನ್ ಪ್ಲಸ್ 3 ನಾಟ್ 3 ಬಡ್ಸ್ ಕೂಡ ಕೊಟ್ಟರು. ಜೊತೆಗೆ ಯೂಟ್ಯೂಬರ್ ಅನ್ನೋ ಒಂದು ಕಾರಣಕ್ಕೋ ಅಥವಾ ವಿಡಿಯೋ ಮಾಡ್ತಿದ್ದೆ ಅನ್ನೋ ಒಂದು ಕಾರಣಕ್ಕೂ ಗೊತ್ತಿಲ್ಲ, ಕಾಂಪ್ಲಿಮೆಂಟ್ ಗಿಫ್ಟಾಗಿ ಕೊಟ್ಟರು. ನನ್ನ ಅಕ್ಕಪಕ್ಕ ಒಂದು 5-6 ಜನ ಇದ್ರು, ಅವ್ರು ಯಾರಿಗೂ ಗಿಫ್ಟ್ ಕೊಟ್ಟಿಲ್ಲ, ನನಗೆ ಗಿಫ್ಟ್ ಕೊಟ್ಟರು. ಕಂಗ್ರ್ಯಾಚುಲೇಷನ್ ಸರ್ ಅಂತ ಹೇಳಿ ಪೇಜ್ನೆಲ್ಲ ಚೆಕ್ಔಟ್ ಮಾಡಿ ನೆಕ್ಸ್ಟ್ ಕೊಲಾಬ್ರೇಷನ್ಸ್ ಅಥವಾ ಏನೇ ಇದ್ದರೂ ಕೂಡ ಕರಿತೀವಿ ಅಂತ ಹೇಳಿ ಅಲ್ಲಿನ ಸ್ಟೋರ್ ಮ್ಯಾನೇಜರೇ ಬಂದು ಮಾತಾಡ್ಸಿದ್ರು. ಈಸ್ ಅ ಬ್ಯಾಂಗ್ಳೂರ್ ಇನ್ಚಾರ್ಜ್ ಫಾರ್ ಒನ್ ಪ್ಲಸ್ ಅಂತೇಳಿ. ಸೊ ವೆರಿ ನೈಸ್. ತುಂಬ ಒಳ್ಳೇದಾಯಿತು ಈ ರೀತಿ ಕಂಟೆಂಟ್ ಕ್ರಿಯೇಟರ್ನಾಗಿರ್ಬೋದು ಅಥವಾ ಹೊಸಬ್ರನ್ನ ಅಥವಾ ಕಸ್ಟಮರ್ಸನ್ನ ಟ್ರೀಟ್ ಮಾಡಿದ್ದು ನೋಡಿ. ಆ್ಯಂಡ್ ಕಾಂಪ್ಲಿಮೆಂಟ್ರಿ ಗಿಫ್ಟ್ ಬಂದು ಇಟ್ ವಾಸ್ ವರ್ತ್ ಆಫ್ ಕಾಫಿ ಹಾಟ್ ಮಗ್ ಆ್ಯಂಡ್ ಒನ್ ಪ್ಲಸ್ ನಾಟ್ ಏನೋ ಕಿಚನ್. ಅದು ಆ ವೆಬ್ಸೈಟಲ್ಲಿ ಚೆಕ್ ಮಾಡಿದೆ, ಆಲ್ಮೋಸ್ಟ್ ಇಟ್ ವಾಸ್ 5,000 ವರ್ತ್ ಇತ್ತು ಆನ್ಲೈನ್ ಪ್ರೈಸ್. ಅಂದರೆ ಅವ್ರ ಆಫಿಷಿಯಲ್ ಸ್ಟೋರ್ ಪ್ರೈಸ್ ಚೆಕ್ ಮಾಡಿದಾಗ 5,000 ವರ್ತ್ ಕೊಟ್ರಲ್ಲ, ಖುಷಿ ಆಯಿತು. ಸೊ ಈ ರೀತಿ ಒಂದು ಲಾಗ್ನ ಎಂಡ್ ಮಾಡ್ತೀನಿ, ಮತ್ತೆ ಇನ್ನೊಂದು ಲಾಗಲ್ಲೇ ಸಿಗ್ತೀನಿ. ಥ್ಯಾಂಕ್ ಯು, ಟೇಕ್ ಕೇರ್ ಆಲ್, ಬಾಯ್. ಆ್ಯಂಡ್ ಒನ್ ಪ್ಲಸ್ ಯೂಸರ್ಸ್,